ಸೊ ಈ ತರ ಎಲ್ಲ ಹೋಗ್ಬೇಡಮ್ಮ ನೀನು ಹೆಣ್ಮಗಳು ಮನೇಲಿರುವಂತ ಅಮ್ಮ ಹೇಳಿಲ್ವಾ ಅವಾಗ? ಇಲ್ಲ, ನಾನು ಆವಾಗಲೇ ಹೇಳ್ದಾಗೆ ಅದು ಹುಚ್ಚುತನ ಬಂದಾಗಿದೆ. ಅದರಿಂದ ಇನ್ನೂ ಅವರು ಖುಷಿಲಿ ಕೇಳೋರು, ಹೌದಾ ಹೀಗಾಗ್ತಿತ್ತಾ ಅಂತ. ಆಮೇಲೆ ಜೋಪಾನ ಅಂತ ಒಂದು ಹೇಳೋರು, ಅದು ಎಲ್ಲ ತಾಯಂದರು ಹೇಳೋ ಅಂತ ಇದು. ಇವಾಗಲೂ ಹೇಳ್ತಾರೆ ಪಾಪ, ದಿನಾ ಫೋನ್ ಮಾಡ್ತಾರೆ, ಏನು ಮಾಡ್ತಿದ್ಯಾ, ಊಟ ಆಯ್ತಾ, ಎವ್ರಿ ಡೇ ಅದು ಒಂದು ಇರುತ್ತೆ. ನಾನು ಯಾಕೆ ಸೊ ಹೇಳ್ತೀನಿ ಅಂತ ಹೇಳಿದ್ರೆ, ಅವಾಗ 20 ವರ್ಷದಿಂದ ಈಗಂದ್ರೆ 5-5 ನಿಮಿಷಕ್ಕೂ ನಾವು ಅಪ್ಡೇಟ್ ಕೊಡ್ತಾ ಹೌದೌದು, ಇರಬಹುದು, ಹೌದೌದು, ಕಾಲೋ ಮೆಸೇಜೋ ಏನೋ ಒಂದು. ಬಟ್ ಅವಾಗ ನೀವು ಒನ್ಸ್ ಹೋದ್ರೆ ಮತ್ತೆ ರಿಟರ್ನ್ ಆದ್ಮೇಲೆ ಅಷ್ಟೇ. ಅಲ್ಲಿ ಸ್ಟೋರಿ ಹೇಗಿತ್ತು ಅಂತ ನೀವು ಹೇಳಕ್ ಆಗತ್ತೆ. ಸೊ ಹೌದು. ಅಂತ ಸಂದರ್ಭದಲ್ಲೇನೆ ಅಂದ್ರೆ ಹೆಣ್ಮಗುನೇ ಒಂದು ಗಂಡ್ಮಗು ತರ ಕ್ರಿಯೇಟ್ ಮಾಡಿ ಆ ಧೈರ್ಯ ತುಂಬಿ ತಂದೆ ತಾಯಿ ನಿಮ್ಮನ್ನ ಫೀಲ್ಡಿಗೆ ಎಸ್, ಬಿಟ್ಕೊಟ್ಟಿದ್ರು. ಯಾವಾಗೂ ನಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಬರಲಿ, ಏನೇ ಒಂದು ಇದು ಹೆಂಗಪ್ಪ ಅನ್ನೋ ಸಿಚುವೇಶನ್ ಇದ್ದಾಗೆಲ್ಲ ನಾನೇ ಗಂಡ ಮಗನಾಗಿ ನಿಂತು ಎದುರಿಸಿರೋದೆ. ಇವಾಗಲೂ ಹಾಗೇನೆ. ಆ ಥರದ ಸಿಚುವೇಶನ್ಸ್ ಏನು ಬರೋದು ಬೇಡ ನಮ್ಮ ಮನೆಗೆ, ಬಟ್ ಇಟ್ಸ್ ಆಲ್ವೇಸ್ ಬೀನ್ ಮೀ. ಸೊ ಆ ಥರದ ವಿಷಯದಲ್ಲಿ ನನಗೆ ಅದು ಅಂದರೆ ನನಗೆ ಏನು ಗೊತ್ತಾ, ತುಂಬ ಎಮೋಷ್ನಲ್. ಆಫ್ಕೋರ್ಸ್ ನಾನು ಎಮೋಷ್ನಲ್ಲೇ, ಬಟ್ ಎಲ್ಲೋ ಒಂದು ಕಡೆ ನಾನು ತುಂಬ ಪ್ರಾಕ್ಟಿಕಲ್ ಕೂಡ. ಅಂದರೆ ನನಗೆ ತೀರಾ ಎಮೋಷ್ನಲ್ ಆಗಿ ನಾನು ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಲ್ಲ. ಎಷ್ಟೋ ವಿಷಯಗಳಲ್ಲಿ ನಾನು ಐ ಕ್ಯಾನ್ ಇಮಿಡಿಯೇಟ್ಲಿ ಸೆನ್ಸ್ ಇದಕ್ಕೆ ಆ ಎಮೋಷನ್ಸ್ ಬೇಕಾ, ಇಲ್ಲ ಇದಕ್ಕೆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ಥಾಟ್ ಬೇಕಾ. ಸೊ ಅದನ್ನು ನಾನು ಇಮಿಡಿಯೇಟಾಗಿ ಬೇಗ ಗ್ರಾಸ್ಪ್ ಮಾಡ್ಕೊತೀನಿ. ನನಗೆ ಅದು ಐ ಥಿಂಕ್ ನಾನು ಹೇಳಿದ್ನಲ್ಲ, ಅಪ್ಪನ ಎಲ್ಲ ಥರದ ಹುಚ್ಚಾಟಗಳನ್ನ ಸಹಿಸ್ಕೊಂಡು, ಆಮೇಲೆ ಎಷ್ಟೋ ಸಲ ತುಂಬ ಚಿಕ್ಕ ವಯಸ್ಸಿಗೆ ನನಗೆ ತುಂಬ ಬೇಗ ಮೆಚುರಿಟಿ ಬಂತು ಅನ್ಸುತ್ತೆ ನನಗೆ. ಬಿಕಾಸ್ ಐ ಹ್ಯಾವ್ ಸೀನ್ ಅಪ್ಪ ಅವರ ತಾಯಿ ಕಳ್ಕೊಂಡಾಗಿನ ಅವರ ಸ್ಟ್ರಗಲ್ಸ್ ಇರ್ಬೋದು, ಅವರ ಲೋನ್ಲಿನೆಸ್ ಇರ್ಬೋದು. ಆ್ಯಂಡ್ ಅಟ್ ಒನ್ ಪಾಯಿಂಟ್ ಆ್ಯಕ್ಚುಲಿ ಅಪ್ಪ ತುಂಬ ಲೋನ್ಲಿ ಆಗಿಬಿಟ್ಟಿದ್ರು. ಇನ್ಫ್ಯಾಕ್ಟ್ ಸಮ್ಟೈಮ್ಸ್ ನಾವೆಲ್ಲ ಎಷ್ಟೇ ಹೇಳ್ಬೋದು, ನಾವು ಅಪ್ಪನ ಜೊತೆ ಹಂಗಿದ್ವಿ ಹಿಂಗಿದ್ವಿ, ಎಲ್ಲ ಮಕ್ಕಳು ನಾವು ಹೇಳ್ಬೋದು. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್, ಹಿ ವಾಸ್ ವೆರಿ ಲೋನ್ಲಿ. ಅಟ್ ಒನ್ ಪಾಯಿಂಟ್ ಹಿ ವಾಸ್ ವೆರಿ 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 ಲೋನ್ಲಿ. ಸೊ ಆ ಟೈಮಲ್ಲಿ ನಾವೆಷ್ಟೇ ಅವ್ರಿಗೆ ನಾವು ಫಿಸಿಕಲಿ ನಮ್ಮ ಪ್ರೆಸೆನ್ಸ್ ನಾವು ಎಷ್ಟೇ ಕೊಟ್ಟಿದ್ರು ಕೂಡ ಅವ್ರಿಗೆ ಐ ಥಿಂಕ್ ಹಿ ವಾಸ್ ಅವೇ ಫ್ರಮ್ ದಟ್ ಸಪೋರ್ಟ್ ಸಿಸ್ಟಮ್. ಸೊ ಅದನ್ನೆಲ್ಲ ನನಗೆ ನೋಡಿದಾಗ ನಂಗೆ ಏನು ಅನಿಸ್ತು ಅಂದರೆ, ಸಿಚುವೇಶನ್ಗೆ ಎಮೋಷನ್ಸ್ ಎಷ್ಟು ಬೇಕೋ ಅಷ್ಟು ಮಾತ್ರನೇ ವಿ ನೀಡ್ ಟು ಪುಟ್ ಔಟ್. ದ ರೆಸ್ಟ್ ಆಫ್ ದ ಥಿಂಗ್ಸ್ ಐದರ್ ಯು ಲುಕ್ ಅಟ್ ಹೌ ಯು ಟೇಕ್ ಕೇರ್ ಆಫ್ ದ ಸಿಚುವೇಶನ್. ಇಲ್ಲ ಅಂತಂದರೆ ಏನಾಗುತ್ತೆ, ತುಂಬ ಎಮೋಷ್ನಲ್ ಆಗಿ ಯೋಚನೆ ಮಾಡಿದಾಗ ಏನಾಗುತ್ತೆ, ಭಾವನೆ ಮುಂದೆ ಬರುತ್ತೆ. ಆ್ಯಂಡ್ ಎಷ್ಟೋ ಸಲ ಸಮಸ್ಯೆ ಬಗೆಹರಿಯಲ್ಲ, ಅದರಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆ ಎಮೋಷನ್ಸ್ನ ಐ ಆಲ್ವೇಸ್ ಕೆಪ್ಟ್ ಇಟ್ ವಿತಿನ್ ಮೀ. ಎಷ್ಟೋ ಸಲ ನನಗೆ ಒಂದೊಂದ್ಸಲ ನಂಗೆ ಕೋಪ ಬರುತ್ತೆ, ಎಲ್ಲರೂ ನನ್ನ ಬಗ್ಗೆ ಯಾರೂ ಕೇಳೋದೇ ಇಲ್ವಲ್ಲ, ನನ್ನ ಬಗ್ಗೆ ಯಾರು ಏನು ಹೇಳೋದೇ ಇಲ್ವಲ್ಲ ಅಂತ ತುಂಬ ಕೋಪ ಬರುತ್ತೆ ನನಗೆ. ಇಷ್ಟು ಗ್ರಾಂಟೆಡಾಗಿ ತೊಗೊಂಡ್ಬಿಡ್ತಾರಲ್ಲ ನನ್ನ ಅಂತ. ಬಟ್ ದೆನ್ ಅಗೇನ್ ಐ ಥಿಂಕ್ ದೇರ್, ಓಕೆ ಅಟ್ಲೀಸ್ಟ್ ನನ್ನ ಸಮಸ್ಯೆ ಹೇಳ್ಕೊಳಕ್ಕೆ ನಾನು ಇದ್ದೀನಿ ಅಂದರೆ, ಓಕೆ ನಾನು ಅಧಿಕಾರ ಇದ್ದೀನಲ್ಲ ಬಿಡು. ಆ್ಯಂಡ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ. ಸಂತೋಷ ಎಲ್ಲರ ಜೊತೆನೂ ಹಂಚ್ಕೋಬೋದು, ಬಟ್ ಈ ದುಃಖನ ಹಂಚ್ಕೊಳ್ಳೋದಕ್ಕೂ ಯಾರಾದರೂ ಒಬ್ಬರು ಬೇಕಲ್ಲ, ಹೂ ಕ್ಯಾನ್ ಟೆಲ್ ಯು ಇಲ್ಲ ಇದು ಕರೆಕ್ಟು ಇದು ತಪ್ಪು ಅಂತ. ಸೊ ದಟ್ ಈಸ್ ಆಲ್ವೇಸ್ ಬಿನ್ ದೇರ್. ಹಾಗಾಗಿ ಅಮ್ಮ ಯಾವತ್ತೂ ಆ ಥರದ್ದು ಭಯ ನನ್ನ ಬಗ್ಗೆ ಡೆಫಿನೆಟ್ಲಿ ಪಟ್ಟಿಲ್ಲ ಅನಿಸುತ್ತೆ. ಇನ್ನೂ ಮಾಡು ಮಗಳೇ, ಆಯಿತು ಹೋಗ್ಬಾ ಅಂತ ಹಾಗೇ ಎನ್ಕರೇಜ್ ಮಾಡಿದ್ದಾರೆ ಅಷ್ಟೇ ಹೊರತು ಯಾವತ್ತೂ ಶಿ ಈಸ್ ನೆವರ್ ಸೆಡ್ ಬೇಡ ಅಂತ. ಆ್ಯಂಡ್ ಅದೇ ನನ್ನ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಅದೇ ಥರದ ಗಂಡ ಮತ್ತು ಅದೇ ಥರದ ಅತ್ತೆ ಮಾವ ಸಿಕ್ಕಿದ್ದಾರೆ ನನಗೆ. ನಾನು ಎಲ್ಲೋ ಒಂದು ಸಲ ಯಾವಾಗಾದರೂ ಮನೆಯಲ್ಲಿ ಒಂದು ಸ್ವಲ್ಪ ಏನಾದರೂ ಬೇಜಾರಾಗಿ ಕೂತಿದ್ರು ಅವರೇ ಯಾಕೆ ಹೀಗಿದೆಯಾ ಅಂತ ದೇ ಇಮಿಡಿಯೇಟ್ಲಿ ಆಸ್ಕ್, ಬಿಕಾಸ್ ನಾನು ಅದಲ್ಲ, ಹಾಗಲ್ಲ ನಾನು. ಸೊ ಹಾಗಾಗಿ ಅವರೂ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್. ಇವತ್ತುವರೆಗೂ ನನಗೆ ಒಂದಿನಕ್ಕೂ ಯಾಕೆ ಇಷ್ಟು ಲೇಟಾಗಿ ಬರ್ತಾ ಇದೆಯಾ ಮನೆಗೆ, ಯಾಕಂದರೆ ನಮ್ಮ ಫೀಲ್ಡ್ ಆ ಥರ ಇದೆ. ಆ್ಯಂಡ್ ಎಸ್ಪೆಷಲಿ ನಾನು ಕ್ರೈಮ್ ರಿಪೋರ್ಟಿಂಗ್ ಮಾಡ್ತಿದ್ದ ದಿನಗಳಲ್ಲಂತೂ 2 ಗಂಟೆ ರಾತ್ರಿ ಯಾವಾಗಲೂ ಪಾಪ ನೀಟಾಗಿ ಕ್ಯಾರಿಯರಲ್ಲಿ ಊಟ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರೋರು ನಮ್ಮತ್ತೆ. ಸೊ ನಾನು ಬಂದು ಊಟ ಮಾಡಿಕೊಂಡು ಐ ವುಡ್ ಸ್ಲೀಪ್. ಸೊ ಹಾಗಾಗಿ ನನಗೆ ಐ ಮಸ್ಟ್ ಸೇ ಎರಡೂ ಕಡೆಯೂ ಸಪೋರ್ಟ್ ಸಿಸ್ಟಮ್ ಹಸ್ ಬಿನ್ ಎಕ್ಸ್ಟ್ರೀಮ್ಲಿ. ಆ್ಯಂಡ್ ಸುಮಾರು ಜನ ಹೆಣ್ಮಕ್ಳಿಗೆ ಅದು ಸಿಗಲ್ಲ. ಹಾಗಾಗಿನೇ ಎಷ್ಟೋ ಜನ ಹೆಣ್ಮಕ್ಳು ನಮಗೆ ಅವ್ರ ಜೀವನಗಳನ್ನ ಹೇಗೆಗೋ ಮಾಡಿಕೊಂಡು ಪಾಪ ಅವರು ಜೀವನ ನಡ್ಸೋಕ್ಕೋಸ್ಕರ ಅಂತ, ನಾನು ಕಮಾಟಿಪುರ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಮುಂಬೈಗೆ ನಾನು ಹೋದಾಗ ಅಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಕತೆ ಕೇಳಿದಾಗ ನನಗೆ ತೀರಾ ₹5ಗೆ ಅವ್ರು ಆ ಕಸಬು ಮಾಡ್ತಾರೆ. ಅಂದರೆ ಒಂದಿನಕ್ಕೆ ಕೆಲವ್ರಿಗಂತೂ ವಯಸ್ಸಾಗೋಗಿರುತ್ತೆ, ಒಂದು 45 ವರ್ಷ 50 ವರ್ಷ, ಬೇರೆ ಏನೂ ಆಪ್ಷನ್ ಇಲ್ಲ ಅವ್ರಿಗೆ, ಅಲ್ಲೇ ಇದ್ದಾರೆ. ಆ ಒಂದು ಪುಟ್ಟ ರೂಮಲ್ಲಿ 2-3 ಮಕ್ಕಳಿರ್ತಾರೆ. ಇದೆಲ್ಲ ಮಕ್ಕಳ ಮುಂದೆನೇ ನಡೆಯುತ್ತೆ. ಆ್ಯಂಡ್ ದಟ್ ವರ್ಲ್ಡ್, ಈ ರೀಸೆಂಟಾಗಿ ಆಲಿಯಾ ಭಟ್ ಅವ್ರದ್ದು ಒಂದು ಸಿನಿಮಾ ಬಂತು. ಸೊ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ದೇ ಹ್ಯಾವ್ ಶೋನ್ ವಾಟ್ ಇಟ್ ಇಸ್. ಬಟ್ ನಮ್ಮ ಕರ್ನಾಟಕದ ಹೆಣ್ಮಕ್ಳನ್ನಲ್ಲಿ ನೋಡಿದಾಗ ನನಗೆ ಅದೂ ಅಗೇನ್ ನಾನು ಆ್ಯಕ್ಚುಲಿ ರಿಪೋರ್ಟಿಂಗ್ ಹೋಗಿರಲಿಲ್ಲ ಅಲ್ಲಿ. ನಂಗೆ ನೋಡಬೇಕು ಆ ಜಾಗ ಹೇಗಿದೆ, ಇದು ಹೇಗಿದೆ, ನಾನು ನೋಡಬೇಕು ಕಮಾತಿಪುರದ ಬಗ್ಗೆ, ಅಷ್ಟು ಕೇಳಿದ್ದೀನಲ್ಲ ನಾನು ಅಂತ. ನನ್ನ ಅಪ್ಪನ ಫ್ರೆಂಡ್ ಒಬ್ಬರು, ತುಂಬ ಕ್ಲೋಸ್ ಫ್ರೆಂಡ್ ಒಬ್ಬರು, ಸುರೇಶ್ ಅಂತ ಇದ್ದಾರೆ, ಸುರೇಶ್ ಶೆಟ್ಟಿ ಅಂತ. ಅವರು ಕಾಪು MLA ಕೂಡ, BJP
ಮೇಲೆ. ಸೊ ನಾನು ಅವ್ರ ತಮ್ಮ ಒಬ್ಬರು ಹರೀಶ್ ಅಂತ ಅಲ್ಲಿದ್ದಾರೆ, ಅವ್ರಿಗೆ ಹೇಳಿದೆ, ಹರೀಶಣ್ಣ ನಂಗೆ ಅಲ್ಲಿ ಕರ್ಕೊಂಡೋಗಿ ನೀವು ಅಂತ. ಅಲ್ಲಿ ಯಾಕಮ್ಮ ಹೋಗ್ತೀಯ ನೀನು ಅಂತಂದರು. ಇಲ್ಲ ನಾನು ಹೋಗಬೇಕು, ನಾನು ನೋಡಲೇಬೇಕು, ಅಲ್ಲಿ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರ್ಬೇಕು ಅನಿಸ್ತದೆ ನನಗೆ, ಅದು ಯಾರಿದ್ದಾರೆ ಹೇಗಿದ್ದಾರೆ ಅಂತ. ಸರಿ ಬಾ ಅಂತ ಕರ್ಕೊಂಡು ಹೋದರು. ಅಲ್ಲೂ ಏನೋ ದ ಕೈಂಡ್ ಆಫ್ ಸ್ಟೇರ್ಸ್ ಯು ಗೆಟ್. ನನ್ನ ಇಬ್ಬರು ಜರ್ನಲಿಸ್ಟ್ ಫ್ರೆಂಡ್ಸು ಬಂದಿದ್ರು, ಅವ್ರು ಓಡೋಗ್ಬಿಟ್ರು, ನಮ್ಗೆ ಆಗಲ್ಲ ಅಂತ ಕಾರಲ್ಲಿ ಹೋಗಿ ಕುತ್ಕೊಬಿಟ್ರು. ಸೊ ನಾನು ಓಕೆ ಹೋದೆ. ನಾನು ಅಲ್ಲಿ ಒಳಗೆ ಹೋಗಿ ಅಲ್ಲಿ ಆ ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲಿ ಆ ಚಿಕ್ಕ ವಟಾರ ಕಂಪ್ಲೀಟ್ ಒಂದು ವಟಾರದಲ್ಲಿ ಒಂದು ಬಿಲ್ಡಿಂಗಲ್ಲಿ ಏನಿಲ್ಲಂದ್ರೂ ಒಂದು 8-10 ರೂಮ್ಗಳಿರುತ್ತೆ, ಪುಟ್ಟ ರೂಮ್ಸು. ಒಂದು ಕಾಲು ಚಾಚ್ಕೊಳಕ್ಕೂ ಕಷ್ಟ, ಅಷ್ಟು ಚಿಕ್ಕ ರೂಮ್ಗಳಲ್ಲಿ ಅವರ ವಾಸ ಆವಾಗ. ಸೊ ಎಷ್ಟೋ ಜನ ಹೆಣ್ಮಕ್ಳು ನಾನು ಮಾತಾಡಿಸಿದಾಗ, ನಾವು ಯಲಹಂಕದವರು, ನಾವು ನಾರ್ತ್ ಕರ್ನಾಟಕದವರು, ಈ ಥರ ನಮ್ಮ ಮನೇಲಿ ಇನ್ನೂ ಗೊತ್ತಿಲ್ಲ, ಸುಮಾರು ಜನಕ್ಕೆ ಮನೇಲಿ ಗೊತ್ತಿಲ್ಲ, ಮಕ್ಳಿಗೆ ಫೀಸ್ ಕಟ್ಟಬೇಕು, ಮಕ್ಳಿಗೆ ಫೀಸ್ ಕಳಿಸ್ಬೇಕು ಅಂತ ನಾವು ಈ ಕೆಲಸ ಮಾಡ್ಕೊಂಡಿದ್ದೀವಿ, ಇನ್ನು ನಮಗಿನ್ನೇನು ಆಪ್ಷನ್ ಇಲ್ಲ, ನಾವು ಹೇಗೋ ಗೊತ್ತಿಲ್ದಿರ ಇದರಲ್ಲಿ ಬಂದುಬಿಟ್ಟಿದ್ದೀವಿ, ನಾವು ಇನ್ನು ನಮ್ಗೆ ಇದರಿಂದ ಆಚೆ ಬರೋಕ್ಕಾಗ್ತಿಲ್ಲ. ಸೊ ಆ ಥರ ಸುಮಾರು ಕಥೆಗಳನ್ನ ಕೇಳಿ ನನಗೆ ಕೆಲವರೆಲ್ಲ ತುಂಬ ಇನ್ಸ್ಪೈರಿಂಗ್ ಆಗಿ, ಅಂದರೆ ಕೆಲವು ಸ್ಟೋರೀಸು ಹೇಗೆ ರೆಸಿಲಿಯನ್ಸ್ನ ಬೆಳೆಸುತ್ತೆ ಅಂತ ಅನಿಸುತ್ತೆ ನನಗೆ. ಇವಾಗ ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್, ನಾನು ಈ ಕ್ರೈಮ್ ರಿಪೋರ್ಟಿಂಗಿಂದ ಹೆಲ್ತ್ ರಿಪೋರ್ಟಿಂಗ್ ಬಂದಾಗ ಸುಮಾರು ಜನ ಹೆಣ್ಮಕ್ಳ ಕಥೆಗಳನ್ನ ಕೇಳಿದಾಗ ನನಗೆ ಅನ್ಸೋದು, ಇವರು ಇಷ್ಟೆಲ್ಲ ಕಷ್ಟಪಟ್ಟು, ನಮ್ಮದೇನು ಕಷ್ಟನೇ ಅಲ್ವಲ್ಲ, ದಿಸ್ ಇಸ್ ನಥಿಂಗ್. ಅವ್ರು ಏನೆಲ್ಲ ಫೇಸ್ ಮಾಡಿದ್ದಾರೆ. ಎಷ್ಟೋ ಜನ ರೌಡಿಗಳ ತಾಯಂದರು, ರೌಡಿಗಳ ಹೆಂಡ್ತೀರು, ಅವ್ರು ಎಲ್ಲೋ ಎನ್ಕೌಂಟರ್ ಆಗಿ ಯಾವುದೋ ದಿಕ್ಕು ಪಾಲಕ್ಕೆ ಸಾಯ್ತಾರೆ, ಅವ್ರ ಫ್ಯಾಮಿಲೀಸ್ನ ಮೀಟ್ ಮಾಡಿ, ಅವ್ರ ಜೊತೆ ಮಾತಾಡಿ, ಅವ್ರ ಕಷ್ಟಗಳನ್ನ ಕೇಳಿ. ಸೊ ದೀಸ್ ಥಿಂಗ್ಸ್ ಐ ಥಿಂಕ್ ಇಸ್ ಮೇಡ್ ಮೀ ವೆರಿ ವೆರಿ ಸ್ಟ್ರಾಂಗ್ ಅನಿಸುತ್ತೆ ನನಗೆ. ಸೊ ವೆನ್ ಐ ಲುಕ್ ಅಟ್ ನನ್ನ ಏನೋ ಒಂದು ಸಮಸ್ಯೆ ಅಂದಾಗ, ಆ ಮೊಮೆಂಟ್ಗೆ ಫ್ಯೂ ಮಿನಿಟ್ಸ್ ಆರ್ ಫ್ಯೂ ಅವರ್ಸ್ ಮೇ ಬಿ ನನಗೆ ಓ ಈ ಸಮಸ್ಯೆ ಅಲ್ಲ ಅಂತ ಅನಿಸುತ್ತೆ, ಬಟ್ ಇಮಿಡಿಯೇಟ್ಲಿ ಐ ಕ್ಯಾನ್ ಸ್ನ್ಯಾಪ್ ಔಟ್ ಆಫ್ ಇಟ್ ಲೈಕ್ ದ್ಯಾಟ್. ಸೊ ಇದನ್ನು ನನಗೆ ಐ ಥಿಂಕ್ ಬೋತ್ ಮೈ ಫಾದರ್ ಆ್ಯಂಡ್ ಮದರ್ ಇಬ್ರದ್ದು ಆ ರೋಲ್ ತುಂಬ ಇದೆ ಅನಿಸುತ್ತೆ ನಂಗೆ ಅದರಲ್ಲಿ, ಆ ಧೈರ್ಯ ಕೊಟ್ಟಿರೋದ್ರಲ್ಲಿ.